Hello students, the topic of this session is inheritance. Java programming paper nalli chapter 4 ಇದು ಸೆಷನ್ನು ಇಂಟ್ರೊಡಕ್ಟರಿ ಸೆಷನ್. ಇದು ಇನ್ಹೆರಿಟೆನ್ಸ್ ನೇಮ್ ನೋಡ್ತಾ ಇದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಇನ್ಹೆರಿಟೆನ್ಸ್, ಇನ್ಹೆರಿಟೆಡ್ ಪ್ರಾಪರ್ಟಿ ಈ ರೀತಿ ಹೇಳ್ತಾರೆ. ಪೇರೆಂಟ್ಸಿಂದ ನಿಮಗೇನು ಒಂದು ಫೀಚರ್ಸ್ ಬಂದಿರುತ್ತೆ ಅದನ್ನು ಇನ್ಹೆರಿಟೆಡ್ ಫೀಚರ್ ಅಂತ ಹೇಳ್ತೀವಿ. ಪ್ರಾಪರ್ಟಿ ಇನ್ಹೆರಿಟ್ ಆಗಿದ್ರೆ ಇನ್ಹೆರಿಟೆಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನಮ್ಮ ಒಂದು ಪ್ರೀವಿಯಸ್ ಜನ್ರೇಷನಿಂದ ಬಂದಿರೋ ಅಂಥ ಏನೇ ಒಂದು ಫೀಚರ್ಸು ಅಥವಾ ಅವರಿಂದ ಬಂದಿರೋ ಅಂಥ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇದನ್ನು ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಈ ಸೆಷನಲ್ಲಿ ನಾನು ಇನ್ಹೆರಿಟೆನ್ಸ್ ಡೆಫಿನೇಷನ್ಸ್, ಪೇರೆಂಟ್ ಆ್ಯಂಡ್ ಚೈಲ್ಡ್ ಕ್ಲಾಸ್, ಅದಕ್ಕೆ ಸಿಂಟ್ಯಾಕ್ಸು, ಸಬ್ ಕ್ಲಾಸು ಇದೆಲ್ಲ ಒಂದು ಈ ಇಂಟ್ರೊಡಕ್ಟರಿ ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. Coming to the definition of inheritance, the mechanism of deriving a new class from an old one is called inheritance. ನಾನು ಜನರಲ್ ಡೇ ಟು ಡೇ ಲೈಫ್ ಎಕ್ಸಾಂಪಲ್ ತೊಗೊಂಡ ಹಾಗೆ ನಮ್ಮ ಪೇರೆಂಟ್ಸಿಂದ ಬಂದಿರೋ ಅಂಥ ಫೀಚರ್ಸು ನಮ್ಮಲ್ಲೇನಿರುತ್ತೆ, ನಮ್ಮ ಓನ್ ಫೀಚರ್ಸ್ ಜೊತೆಗೆ ಅವರಿಂದ ಇನ್ಹೆರಿಟ್ ಆಗಿರೋ ಅಂಥ ಕೆಲವೊಂದು ಫೀಚರ್ಸ್ ಇರುತ್ತೆ, ಅದನ್ನು ನಾವು ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. ಇಫ್ ಯು ಅಪ್ಲೈ ದಿಸ್ ಕಾನ್ಸೆಪ್ಟ್ ಟು ದಿ ಕ್ಲಾಸಸ್, ನಾವು ಲಾಸ್ಟ್ ಚಾಪ್ಟರಿಂದ ಕ್ಲಾಸಸ್ ಕ್ರಿಯೇಷನ್ ಬಗ್ಗೆ, ಆಬ್ಜೆಕ್ಟ್ ಕ್ರಿಯೇಷನ್ ಬಗ್ಗೆ, ಕನ್ಸ್ಟ್ರಕ್ಟರ್ಸ್ ಬಗ್ಗೆ, ಮೆಥಡ್ ಓವರ್ಲೋಡಿಂಗ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ಸೊ ಕ್ಲಾಸ್ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋ ಒಂದು ಐಡಿಯಾ ನಮಗೆ ಸಿಕ್ಕಿದೆ ಪ್ರೀವಿಯಸ್ ಸೆಷನಿಂದ. ಸೊ ಒಂದೇ ಕ್ಲಾಸ್ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಮೇನ್ ಕ್ಲಾಸಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿಕೊಂಡು ಇಫ್ ಯು ಕಾಲ್ ದಿ ಫೀಚರ್ಸ್ ಆಫ್ ಅದರ್ ಕ್ಲಾಸ್ ಇನ್ ಸಮ್ ಅದರ್ ಸಬ್ ಕ್ಲಾಸ್, ಆಗ ನಾವು ಇನ್ಹೆರಿಟೆನ್ಸ್ ಕಾನ್ಸೆಪ್ಟು ಸಕ್ಸಸ್ಫುಲಿ ಅಪ್ಲೈ ಮಾಡಿದ್ದೀವಿ ಇನ್ ಅನದರ್ ಕ್ಲಾಸ್ ಅಂತ ಅರ್ಥ. ಕ್ಲಾಸ್ 1 ಅಂತ ಒಂದು ಕ್ಲಾಸ್ ಇರುತ್ತೆ, ಕ್ಲಾಸ್ 2 ಅಂತ ಇನ್ನೊಂದು ಕ್ಲಾಸ್ ಇರುತ್ತೆ. ಕ್ಲಾಸ್ 2ಗೆ ಅದರದೇ ಆದ ಒಂದು ಫೀಚರ್ಸ್ ಇರುತ್ತೆ, ಅಂದರೆ ಡೇಟಾ ಮೆಂಬರ್ಸ್ ಇರುತ್ತೆ, ಮೆಂಬರ್ ಫಂಕ್ಷನ್ ಇರುತ್ತೆ. ಕ್ಲಾಸ್ 1ಗೂ ಅದರದೇ ಆದ ಫೀಚರ್ಸ್ ಇರುತ್ತೆ, ಡೇಟಾ ಮೆಂಬರ್ಸ್ ಇರುತ್ತೆ, ಮೆಂಬರ್ ಫಂಕ್ಷನ್ಸ್ ಇರುತ್ತೆ. ಕ್ಲಾಸ್ 2 ಕ್ಲಾಸ್ 1 ಫೀಚರ್ಸ್ನ ಅದರಲ್ಲಿರೋ ಅಂಥ ಡೇಟಾ ಮೆಂಬರ್ಸ್ನ ತನ್ನಲ್ಲಿ ಹಾಕ್ಕೊಂಡ್ರೆ ಎಲಾಂಗ್ ವಿತ್ ಇಟ್ಸ್ ಓನ್ ಫೀಚರ್ಸ್ ಅದೆರಡೂ ಮಿಕ್ಸಪ್ ಆಗಿ ನಮಗೆ ಕ್ಲಾಸ್ 1 ಅವಶ್ಯಕತೆಯೇ ಇರಲ್ಲ. ಕ್ಲಾಸ್ 2 ಒಂದೇ ಫಸ್ಟ್ ಕ್ಲಾಸ್ದು ಫೀಚರ್ಸು ಮತ್ತು ತಂದು ಓನ್ ಫೀಚರ್ಸ್ ಇದಿಷ್ಟು ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಏನು ಮಾಡ್ತು ಕ್ಲಾಸ್ 2, ಕ್ಲಾಸ್ 1 ಫೀಚರ್ಸ್ ಎಲ್ಲ ತನ್ನಲ್ಲಿ ಇಟ್ಕೋತು, ಜೊತೆಗೆ ತನ್ನಲ್ಲಿರೋ ಓನ್ ಫೀಚರ್ಸು ಹಾಗೇ ಇದೆ. ಸೊ ಇಟ್ ಈಸ್ ಇನ್ಹೆರಿಟಿಂಗ್, ಕ್ಲಾಸ್ 1ಇಂದ ಫೀಚರ್ಸ್ನ ಇನ್ಹೆರಿಟ್ ಮಾಡ್ಕೋತು ಕ್ಲಾಸ್ 2 ಅಂತ. ಸೊ ಅದೇ ಡೆಫಿನಿಷನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಅಂಥದ್ದು. ದಿ ಮೆಕ್ಯಾನಿಸಮ್ ಆಫ್ ಡಿರೈವಿಂಗ್ ಎ ನ್ಯೂ ಕ್ಲಾಸ್ ಫ್ರಮ್ ಆನ್ ಓಲ್ಡ್ ಒನ್ ಇಸ್ ಕಾಲ್ಡ್ ಆನ್ ಇನ್ಹೆರಿಟೆನ್ಸ್. ಅದಕ್ಕೆ ಸಿಂಟ್ಯಾಕ್ಸ್ ಯಾವ ರೀತಿ ಇರ್ಬೋದು, ಜಸ್ಟ್ ಲುಕ್ ಅಟ್ ದಿ ಸಿಂಟ್ಯಾಕ್ಸ್. ಹೇಗೆ ಕ್ರಿಯೇಟ್ ಮಾಡೋದು ಹಾಗಾದರೆ ಕ್ಲಾಸಸ್ಸು? ಲಾಸ್ಟ್ ಚಾಪ್ಟರಲ್ಲಿ ಕ್ಲಾಸ್ ಕ್ರಿಯೇಷನ್ ನೋಡಿದ್ದೀರಾ. ಕ್ಲಾಸ್ ಅಂತ ಕೀವರ್ಡ್ ಬರಿತೀವಿ, ವಿ ರೈಟ್ ದಿ ಕ್ಲಾಸ್ ನೇಮ್, ಇನ್ಸೈಡ್ ದಿ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಇನ್ಪುಟ್ ಸಮ್ ಡೇಟಾ ಮೆಂಬರ್ಸ್, ಮೆಂಬರ್ ಫಂಕ್ಷನ್ಸ್ ಇದನ್ನೆಲ್ಲ ನಾವು ಹಾಕ್ಕೊಳ್ತೀವಿ. ದಿಸ್ ವಿ ಹ್ಯಾವ್ ಲರ್ನ್ಡ್. We have learnt one example program also. ಆ ಎಕ್ಸಾಂಪಲ್ ಪ್ರೋಗ್ರಾಮಲ್ಲಿ ವಿ ಹ್ಯಾಡ್ 2 classes. ಫಸ್ಟ್ ಕ್ಲಾಸು ಅದರದೇ ಆದ ಡೇಟಾ ಮೆಂಬರು, ಮೆಂಬರ್ ಫಂಕ್ಷನ್ ಇತ್ತು. ಮೇನ್ ಕ್ಲಾಸ್ ಅಂತಂದರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಎಲ್ಲಿ ಇತ್ತು ಈ ಒಂದು ಮೇನ್ ಫಂಕ್ಷನ್ನು, ಆ ಒಂದು ಮೇನ್ ಕ್ಲಾಸ್ನಲ್ಲಿ ವಿ ಕ್ರಿಯೇಟೆಡ್ ದಿ ಆಬ್ಜೆಕ್ಟ್ ಯೂಸಿಂಗ್ ದಿ ನ್ಯೂ ಆಪ್ರೇಟರ್. ಕನ್ಸ್ಟ್ರಕ್ಟರ್ ಯೂಸ್ ಮಾಡಿದ್ವಿ ಮತ್ತು ಡೇಟಾನ ಡೇಟಾನ ಸೆಂಡ್ ಮಾಡಿದ್ವಿ ವಿತ್ ದಿ ಹೆಲ್ಪ್ ಆಫ್ ದಿ ಕನ್ಸ್ಟ್ರಕ್ಟರ್ ಮೆಥಡ್ ಟು ದಿ ಮೆಥಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಅದರ್ ಕ್ಲಾಸ್.
ನೆಕ್ಸ್ಟು ಇನ್ನೊಂದು ಪ್ರೊಸೀಜರ್ನಲ್ಲಿ ಮೆಥಡ್ ಕಾಲ್ ಮಾಡಿ ಫಾರ್ಮುಲಾ ಕ್ಯಾಲ್ಕುಲೇಷನ್ನು ಮೇನ್ ಕ್ಲಾಸಲ್ಲೇ ಆಗಿ ಅದು ಮತ್ತೆ ರಿಸಲ್ಟು ಏರಿಯಾ ಆಫ್ ಎ ರೆಕ್ಟ್ಯಾಂಗಲ್ನ ಸೆಂಡ್ ಮಾಡ್ತು ಮೇನ್ ಕ್ಲಾಸ್ಗೆ. ಫೈನಲಿ ಪ್ರಿಂಟಿಂಗ್ ಆಯಿತು. ಇದನ್ನು ನಾವು ಚಾಪ್ಟರ್ 3ನಲ್ಲಿ ಕಲ್ತ್ವಿ. ಈಗ ಕಾನ್ಸೆಪ್ಟ್ ಏನು, ಸೇಮ್ ಕ್ಲಾಸ್ ಕ್ರಿಯೇಷನ್ ಮೆಥಡ್. ಇಲ್ಲಿ ಬೇರೆ ರೀತಿ ಏನು ಕ್ಲಾಸ್ ಕ್ರಿಯೇಷನ್ ಮಾಡ್ತಿಲ್ಲ. ಕ್ಲಾಸ್ ನೇಮ್, ಯು ಆರ್ ಗೋಯಿಂಗ್ ಟು ಇನ್ಪುಟ್ ಸಮ್ ಡೇಟಾ ಮೆಂಬರ್ ಫಂಕ್ಷನ್ಸ್. ಸೆಕೆಂಡ್ ಕ್ಲಾಸ್ ಇದೆಯಲ್ಲ, ದ ಕ್ಲಾಸ್ ಬೆಡ್ರೂಮ್. ಕ್ಲಾಸ್ ರೂಮ್ನಲ್ಲಿ ಅದರದ್ದೇ ಆದ ಫೀಚರ್ಸ್ ಇರುತ್ತೆ. ಕ್ಲಾಸ್ ಬೆಡ್ರೂಮ್ ಎಕ್ಸ್ಟೆಂಡ್ಸ್ ಅನ್ನೋ ಕೀವರ್ಡು ಇಂಪಾರ್ಟೆಂಟ್ ಇಲ್ಲಿ. ದಿಸ್ ಕೀವರ್ಡ್ ಎಕ್ಸ್ಟೆಂಡ್ಸ್ is used to inherit the feature of the classroom. ರೂಮ್ ಅಂತ ಏನು ಒಂದು ಕ್ಲಾಸ್ ಇದೆ, ವಿಚ್ ಈಸ್ ಕಾಲ್ಡ್ ಆಸ್ ಎ ಪೇರೆಂಟ್ ಕ್ಲಾಸ್. ಇದನ್ನು ಪೇರೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಯಾಕಂದರೆ ನಾನು ಆಗಲೇ ಹೇಳ್ದಾಗೆ ಅಟ್ ದಿ ಸ್ಟಾರ್ಟ್ ಆಫ್ ದಿ ಸೆಷನ್, ಪೇರೆಂಟಿಂದ ಫೀಚರ್ಸ್ ನಾವು ಇನ್ಹೆರಿಟ್ ಮಾಡ್ಕೋತೀವಿ. ಇನ್ಹೆರಿಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಈ ಕ್ಲಾಸಿಂದ ಈ ಕ್ಲಾಸ್ಗೆ ಫೀಚರ್ಸ್ ಇನ್ಹೆರಿಟ್ ಆಗ್ತಿದೆ. ಎಕ್ಸ್ಟೆಂಡ್ಸ್ ಅನ್ನೋ ಕೀವರ್ಡ್ ಉಪಯೋಗಿಸ್ತೀವಿ. ಇಲ್ಲಿ ಮೇನ್ ಕ್ಲಾಸು ರೂಮ್ ಅಂತ ಇರುತ್ತೆ. ಈ ಒಂದು ಕ್ಲಾಸ್ನ ಸಬ್ ಕ್ಲಾಸ್ ಅಥವಾ ಚೈಲ್ಡ್ ಕ್ಲಾಸ್, ವಿ ಕಾಲ್ ಇಟ್ ಆಸ್ ಸಬ್ ಕ್ಲಾಸ್ ಆರ್ ದಿ ಚೈಲ್ಡ್ ಕ್ಲಾಸ್. ಸೊ ಈ ಒಂದು ಫಾರ್ಮ್ಯಾಟಲ್ಲಿ ವಿ ಇನ್ಹೆರಿಟ್ ದಿ ಫೀಚರ್ಸ್ ಆಫ್ ಅಪ್ಪರ್ ಕ್ಲಾಸ್ ಟು ದಿ ಲೋವರ್ ಕ್ಲಾಸ್. ಈ ಒಂದು ಕ್ಲಾಸ್ ಏನಿದೆ, ದಿಸ್ ಈಸ್ ಕಾಲ್ಡ್ ಆಸ್ ದಿ ಬೇಸ್ ಕ್ಲಾಸ್. ಪೇರೆಂಟ್ ಕ್ಲಾಸ್ನ ಬೇಸ್ ಕ್ಲಾಸ್ ಅಂತಲೂ ಹೇಳ್ತಾರೆ. ಇಲ್ಲಿ ಎಲ್ಲ ಫೀಚರ್ಸ್ನ ನಾವು ಬೆಡ್ರೂಮ್ ಕ್ಲಾಸ್ಗೆ ತಗೊಂಡಿರೋದ್ರಿಂದ ಈ ಕ್ಲಾಸ್ನ ಡಿರೈವ್ ಮಾಡ್ತಿದೆ ಫೀಚರ್ಸ್ ಇಲ್ಲಿಂದ. ಸೊ ಇಟ್ಸ್ ಕಾಲ್ಡ್ ಆಸ್ ಡಿರೈವ್ಡ್ ಕ್ಲಾಸ್ ಆಸ್ ವೆಲ್ ಆಸ್ ಚೈಲ್ಡ್ ಕ್ಲಾಸ್ ಅಂತ. ನೆಕ್ಸ್ಟು parent and child class. Same what we discussed in the previous slide, the same thing, the base class or super class or parent class. First class room anta enittu, we call it by 3 names: base class, super class, parent class. The new class sub class anta ಹೇಳ್ತೀವಿ, derived class anta ಹೇಳ್ತೀವಿ, child class anta ಹೇಳ್ತೀವಿ. Inheritance allows subclasses to inherit all the variables and methods of their parent classes. Inheritance ಏನು ಮಾಡುತ್ತೆ, ಈ ಒಂದು ಕಾನ್ಸೆಪ್ಟ್ ಎಕ್ಸ್ಟೆಂಡ್ಸ್ ಅಂತ ಕೀವರ್ಡ್ ನೀವು ಯೂಸ್ ಮಾಡಿದ ತಕ್ಷಣ ಇಟ್ ಅಲೋಸ್ ಸಬ್ ಕ್ಲಾಸಸ್ ಟು ಇನ್ಹೆರಿಟ್ ಆಲ್ ದಿ ಫೀಚರ್ಸ್. ಏನಿರುತ್ತೆ ಕ್ಲಾಸ್ನಲ್ಲಿ, ಡೇಟಾ ಮೆಂಬರ್ಸ್ ಇರುತ್ತೆ. ಈಗ ಪ್ರೀವಿಯಸ್ ಒಂದು ಚಾಪ್ಟರ್ ಎಕ್ಸಾಂಪಲ್ಸ್ ತೊಗೊಂಡ್ರೆ ನಾವು ಕ್ಲಾಸ್ ರೆಕ್ಟ್ಯಾಂಗಲಲ್ಲಿ ಏನು ಫೀಚರ್ಸ್ ಇತ್ತು, ಇಂಟ್ ಲೆಂತ್, ಇಂಟ್ ವಿಡ್ತ್ ಅಂತ 2 ಡೇಟಾ ಮೆಂಬರ್ ಇತ್ತು. ಮೆಥಡ್ಸ್ ಬಂದರೆ ಗೆಟ್ ಡೇಟಾ, ರೆಕ್ಟೇರಿಯಾ, ಈ ರೀತಿ 2 ಮೆಥಡ್ಸ್ ಇತ್ತು. ಸೊ ದೀಸ್ ಆರ್ ದಿ ಕಂಟೆಂಟ್ಸ್ ಆಫ್ ದಿ ಕ್ಲಾಸ್. The inheritance allows subclasses to inherit all these features of their parent class. ನಾವು ತಗೊಂಡಿರೋ ಈ ಸೆಷನ್ ಎಕ್ಸಾಂಪಲಲ್ಲಿ ಸಬ್ ಕ್ಲಾಸು ಬೆಡ್ರೂಮ್ ಈಸ್ ಇನ್ಹೆರಿಟಿಂಗ್ ದಿ ಫೀಚರ್ಸ್ ಆಫ್ ದಿ ಪೇರೆಂಟ್ ಕ್ಲಾಸ್ ರೂಮ್. ಸೊ ಇನ್ಹೆರಿಟೆನ್ಸು ಈ ಒಂದು ಕಾನ್ಸೆಪ್ಟ್ ಪಾಸಿಬಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜನರಲ್ ಆಗಿ ಈ ರೀತಿ ಇನ್ಹೆರಿಟೆನ್ಸ್ ವರ್ಕ್ ಆಗುತ್ತೆ. ಸೊ ಕಮಿಂಗ್ ಟು ದಿ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್, ಯಾವ್ಯಾವ ಟೈಪ್ ಇದೆ ಇನ್ಹೆರಿಟೆನ್ಸಲ್ಲಿ? ಆ್ಯಸ್ ಯು ಆರ್ ವ್ಯೂವಿಂಗ್ ಆನ್ ದಿ ಸ್ಕ್ರೀನ್, ಸಿಂಗಲ್ ಇನ್ಹೆರಿಟೆನ್ಸ್ ಇದೆ, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಇದೆ, ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್ ಇದೆ. ಮಲ್ಟಿಪಲ್ ಇನ್ಹೆರಿಟೆನ್ಸ್, ಇಟ್ ಈಸ್ ಅಚೀವ್ಡ್ ಇನ್ ದಿ ಫಾರ್ಮ್ ಆಫ್ ಇಂಟರ್ಫೇಸಸ್. ಮಲ್ಟಿಪಲ್ ಇನ್ಹೆರಿಟೆನ್ಸ್ ಇದೆ, ಬಟ್ ಇಂಟರ್ಫೇಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ವಿ ಕ್ಯಾನ್ ಅಚೀವ್ ಇಟ್. ಡೈರೆಕ್ಟ್ಲಿ ನೀವು C++ಅಲ್ಲಿ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಅಂತ ಯೂಸ್ ಮಾಡ್ತಾ ಇದ್ರಲ್ಲ, ಆ ರೀತಿ ನೀವು
ಇಲ್ಲಿ ಮಾಡೋದಕ್ಕಾಗೋದಿಲ್ಲ. ಯು ಹ್ಯಾವ್ ಒನ್ ಆರ್ ಮೋರ್ ಬೇಸ್ ಕ್ಲಾಸಸ್ಸಿಂದ ಸಿಂಗಲ್ ಡಿರೈವ್ಡ್ ಕ್ಲಾಸ್ ತಗೋಬೇಕು. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮಲ್ಟಿಪಲ್ ಇನ್ಹೆರಿಟೆನ್ಸ್ ದಟ್ ಯು ಹ್ಯಾವ್ ಡನ್ ಇನ್ ದಿ C++ ಕ್ಲಾಸಸ್. ಬಟ್ ಇಲ್ಲೇನಾಗ್ತಾ ಇದೆ, ಇಟ್ ಲೀಡ್ಸ್ ಟು ಸೆವೆರಲ್ ಕಾಂಪ್ಲಿಕೇಶನ್ಸ್. ಯು ಹ್ಯಾವ್ ಸಮ್ 5 ಬೇಸ್ ಕ್ಲಾಸಸ್. ಆ 5 ಬೇಸ್ ಕ್ಲಾಸಿಂದ ಎಲ್ಲ ಫೀಚರೂ ಒಂದೇ ಒಂದು ಸಬ್ ಕ್ಲಾಸು ಹ್ಯಾಂಡಲ್ ಮಾಡಬೇಕು ಅಂತಂದರೆ ಇಟ್ ಲೀಡ್ಸ್ ಟು ಕಾಂಪ್ಲಿಕೇಶನ್ಸ್ ಅಂತ. ಇಟ್ ಹ್ಯಾಸ್ ಬಿನ್ ರೀಪ್ಲೇಸ್ಡ್ ವಿತ್ ದಿ ಕಾನ್ಸೆಪ್ಟ್ ಕಾಲ್ಡ್ ಇಂಟರ್ಫೇಸ್. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ದಟ್ ಆರ್ ಅವೈಲೇಬಲ್ ಇನ್ ಜಾವಾ. ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಪ್ರತಿಯೊಂದು ಟೈಪ್ ಆಫ್ ಇನ್ಹೆರಿಟೆನ್ಸ್ಗೂ ಎಕ್ಸಾಂಪಲ್ ಪ್ರೋಗ್ರಾಮ್ಸ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸಿಂಗಲ್ ಇನ್ಹೆರಿಟೆನ್ಸ್. ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸಿಂಗಲ್ ಇನ್ಹೆರಿಟೆನ್ಸು ನಾವು ಆಗಲೇ ರೂಮ್ ಮತ್ತು ಬೆಡ್ರೂಮ್ ಎಕ್ಸಾಂಪಲ್ ನೋಡಿದಾಗೆ ಇಲ್ಲಿ A ಆ್ಯಂಡ್ B ಕ್ಲಾಸಸ್ ಅಂತ ತಗೊಂಡಿದ್ದೀನಿ. ವೆನ್ ಎ ಕ್ಲಾಸ್ ಎಕ್ಸ್ಟೆಂಡ್ಸ್ ಎನದರ್ ಒನ್ ಕ್ಲಾಸ್ ಓನ್ಲಿ ದೆನ್ ವಿ ಕಾಲ್ ಇಟ್ ಎ ಸಿಂಗಲ್ ಇನ್ಹೆರಿಟೆನ್ಸ್. ಇದು ಪೇರೆಂಟ್ ಕ್ಲಾಸ್ A, ಸಬ್ ಕ್ಲಾಸ್ ಆರ್ ಚೈಲ್ಡ್ ಕ್ಲಾಸು B. Class B extends only one class which is A. Class B ಅಂತ ಏನಿದೆ ಇದು ಕ್ಲಾಸ್ A ಇಂದ ಎಲ್ಲ ಫೀಚರ್ಸು ತನ್ನಲ್ಲಿ ಇನ್ಹೆರಿಟ್ ಮಾಡಿಕೊಳ್ಳುತ್ತೆ. ಇಲ್ಲಿ ಬೇಸ್ ಕ್ಲಾಸು ಒನ್ ಆರ್ ಮೋರ್ ಇರೋದಿಲ್ಲ, ಸಬ್ ಕ್ಲಾಸಸ್ಸು ಒನ್ ಆರ್ ಮೋರ್ ಇರೋದಿಲ್ಲ. ಓನ್ಲಿ ಒನ್ ಪೇರೆಂಟ್ ಕ್ಲಾಸ್, ಓನ್ಲಿ ಒನ್ ಬೇಸ್ ಕ್ಲಾಸ್. ದಿಸ್ ಈಸ್ ದಿ ಸಿಂಟ್ಯಾಕ್ಸ್ ಫಾರ್ ಸಿಂಗಲ್ ಇನ್ಹೆರಿಟೆನ್ಸ್. Class B extends only one class which is A. Here A is parent class, B is the child class. This is a simple form of inheritance which is called as single inheritance. Inheritance andre at least you should know that base class is there, derived class is there anta. So when a class extends another one class, only then we call it as a single inheritance. As we discussed earlier, second type of inheritance is multiple inheritance, but Java does not directly implement multiple inheritance. Multiple inheritance achieve agodu in the form of interfaces. In the form of interfaces multiple inheritance concept achieve agutte. That we are going to take up in a separate session. And third type of inheritance is hierarchical inheritance. ನೀವು ಡಯಾಗ್ರಾಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಯಾವಾಗಲೂ ಬೇಸ್ ಕ್ಲಾಸಸ್ ಅಥವಾ ಪೇರೆಂಟ್ ಕ್ಲಾಸಸ್ಸು ಈ ಒಂದು ಲೇಯರಲ್ಲಿ ಫಸ್ಟ್ ಲೇಯರಲ್ಲಿ ಇರುತ್ತೆ. ಚೈಲ್ಡ್ ಕ್ಲಾಸಸ್ಸು ಯಾವಾಗಲೂ ಸೆಕೆಂಡ್ ಲೇಯರ್ ಅಥವಾ ಥರ್ಡ್ ಲೇಯರ್ಗೆ ಹೋಗುತ್ತೆ. This is a type of inheritance which is called as hierarchical inheritance. Here one class is inherited by many subclasses. One class ಯಾವುದು? ಪೇರೆಂಟ್ ಕ್ಲಾಸ್ A. ಇದು ಒಂದೇ ಒಂದು ಕ್ಲಾಸ್ದು ಫೀಚರು ಮಲ್ಟಿಪಲ್ ಡಿರೈವ್ಡ್ ಕ್ಲಾಸಸ್ಸು ಇನ್ಹೆರಿಟ್ ಮಾಡಿಕೊಂಡಿದೆ. ದಟ್ ಈಸ್ B, C ಆ್ಯಂಡ್ D. ಸೊ B, C ಆ್ಯಂಡ್ D 3 ಸಬ್ ಕ್ಲಾಸಸ್ ಅಥವಾ ಚೈಲ್ಡ್ ಕ್ಲಾಸ್ ಇದೆ. A is the only parent class. It's like one parent having 3 children. ಎಲ್ಲ 3 ಚಿಲ್ಡ್ರನ್ನು ಯಾವುದೋ ಒಂದು ಫೀಚರು ಪೇರೆಂಟ್ದು ತಾನು ಇನ್ಹೆರಿಟ್ ಮಾಡ್ಕೊಂಡಿರುತ್ತೆ. ಆ ರೀತಿ ಇಲ್ಲಿ ಕ್ಲಾಸಸ್ಸು 3 ಸಬ್ ಕ್ಲಾಸಸ್ ಇದೆ. ಎಲ್ಲ ಸಬ್ ಕ್ಲಾಸಸ್ಸು ಇಟ್ ಈಸ್ ಇನ್ಹೆರಿಟಿಂಗ್ ದಿ ಫೀಚರ್ ಆಫ್ ದಿ single base class or the parent class. This is the general concept of hierarchical inheritance. Next, moving on to the
last type of inheritance, that is multi-level inheritance. ನೀವು ಡಯಾಗ್ರಾಮ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು. when a class extends a class which extends another class, then this is called multi-level inheritance. When a class extends another class and that particular class extends another one class, ಇದನ್ನ ಮಲ್ಟಿ ಲೆವೆಲ್ ನೇಮಲ್ಲೇ ಇದೆ, ಒನ್ ಬೈ ಒನ್ ಇನ್ಹೆರಿಟ್ ಮಾಡ್ಕೊಳ್ತಾ ಹೋಗ್ತಿರೋದು ಫೀಚರ್ ಅಂತ. ದಿಸ್ ಟೈಪ್ ಆಫ್ ಇನ್ಹೆರಿಟೆನ್ಸ್ ಇಸ್ ಕಾಲ್ಡ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. A is a base class, it is and B is the subclass or the child class which is inheriting the features of class A. And moving on to class C, it is a child class which is inheriting the features of class B and A. ಅಪ್ಪರ್ ಕ್ಲಾಸಲ್ಲಿ ಎಷ್ಟು ಇದೆ, ಕ್ಲಾಸ್ ಬಿ ಫೀಚರ್ಸ್ ಇನ್ಹೆರಿಟ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಕ್ಲಾಸ್ ಬಿ ಕ್ಲಾಸ್ ಎ ಫೀಚರ್ಸ್ ಇನ್ಹೆರಿಟ್ ಮಾಡಿಕೊಂಡಿದೆ. ಕ್ಲಾಸ್ ಸಿ it is inheriting the features of class B ಅಂತಂದರೆ it is indirectly inheriting the features of class A also. ಯಾಕಂದರೆ ಬಿ ಒಳಗೆ ಕ್ಲಾಸ್ ಎ ಫೀಚರ್ಸು ಇದೆ, ಬಿನ ಇನ್ಹೆರಿಟ್ ಮಾಡಿಕೊಂಡ್ರೆ ಸಾಕು ಕ್ಲಾಸ್ ಸಿ. Now class C contains both the features of A and B. We are going to discuss this concept with some examples in the next session. This is an example or subclass syntax. ಕ್ಲಾಸ್ ಕೀವರ್ಡ್ ಇದೆ, ಅಂದರೆ ಇದು ಕ್ಲಾಸ್ ಕ್ರಿಯೇಷನ್ ಎಕ್ಸಾಂಪಲ್ ಅಲ್ಲ, ಸಬ್ ಕ್ಲಾಸ್ ಕ್ರಿಯೇಷನ್ನು ಹೇಗೆ ಮಾಡೋದು ಅದರದ್ದು ಸಿಂಟ್ಯಾಕ್ಸು. ಸಬ್ ಕ್ಲಾಸ್ ನೇಮ್, ಎಕ್ಸ್ಟೆಂಡ್ಸ್ ಕೀವರ್ಡು, ಸೂಪರ್ ಕ್ಲಾಸ್ ನೇಮ್, ವೇರಿಯೇಬಲ್ ಆ್ಯಂಡ್ ದಿ ಮೆಥಡ್ ಡಿಕ್ಲರೇಷನ್, just like a your class. But ಇಲ್ಲಿ you need to write class name ಅಂತ ಹಾಕೊಳ್ತೀರಾ, as we discussed previous session as an example for creating classes. ಇಲ್ಲಿ sub class name ಅಂತ syntax ಬರ್ಕೋಬೇಕು. extends keyword is must and should for inheriting the features. super class name or the parent class name. The keyword extends signifies that the properties of the superclass are extended to the subclass. So ಅದಕ್ಕೆ ನಾವು extends ಅನ್ನೋ keyword ಯೂಸ್ ಮಾಡ್ತೀವಿ. Subclass will now contain its own variables and methods as well as the variables and methods of the superclass or the parent class. Parent classದು ವೇರಿಯೇಬಲ್ಸ್ ಮೆಥಡ್ಸು ಅಥವಾ ಡೇಟಾ ಮೆಂಬರ್ ಮೆಥಡ್ಸು ತನ್ನಲ್ಲಿರುತ್ತೆ, along with the its own data members and methods. ಸೊ ಎಲ್ಲ ಒಂದು ಸಬ್ ಕ್ಲಾಸ್ ಏನಿದೆ ಅದರಲ್ಲಿ ಕಂಟೈನ್ ಆಗಿರುತ್ತೆ. ವೆದರ್ ಇಟ್ಸ್ ಹೈರಾರ್ಕಿಕಲ್ ಇನ್ಹೆರಿಟೆನ್ಸ್, ಸಿಂಗಲ್ ಇನ್ಹೆರಿಟೆನ್ಸ್, ಮಲ್ಟಿಪಲ್ ಇನ್ಹೆರಿಟೆನ್ಸ್, ವಾಟ್ ಎವರ್ ಬಿ ದಿ ಟೈಪ್ ಆಫ್ ಇನ್ಹೆರಿಟೆನ್ಸ್, ಸಬ್ ಕ್ಲಾಸು ತನ್ನಲ್ಲಿ ಬೇಸ್ ಕ್ಲಾಸ್ ಫೀಚರ್ಸ್ ಜೊತೆಗೆ ತಂದೆ ಓನ್ ಫೀಚರ್ಸು ಇಟ್ಕೊಂಡಿರುತ್ತೆ. ಇದು ಅಚೀವ್ ಮಾಡೋಕ್ಕೆ ನಾವು ಸಬ್ ಕ್ಲಾಸ್ನಲ್ಲಿ ಎಕ್ಸ್ಟೆಂಡ್ಸ್ ಅನ್ನೋ ಒಂದು ಕೀವರ್ಡ್ನ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಬೇಕು. ಎಕ್ಸ್ಟೆಂಡ್ಸ್ ಕೀವರ್ಡ್ ಆದಮೇಲೆ ಯಾವುದು ನಮಗೆ ಪೇರೆಂಟ್ ಕ್ಲಾಸ್ ಇರುತ್ತೆ, ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ಇನ್ಹೆರಿಟೆನ್ಸ್, ಆ ಪೇರೆಂಟ್ ಕ್ಲಾಸ್ ನೇಮ್ನ ಎಕ್ಸ್ಟೆಂಡ್ಸ್ ಕೀವರ್ಡ್ ಮುಂದೆ ಸ್ಪೆಸಿಫೈ ಮಾಡಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್. ಥ್ಯಾಂಕ್ ಯು ಆಲ್.